ಕೊನೆಗೂ ದೂರುದಾರರ ಪರ ನಿಂತ ನ್ಯಾಯಾಲಯ. ಭಗವಂತನ ಸೇವೆನ ಇವರು ಬಿಸ್ನೆಸ್ ಅಂತ ಬಣ್ಣಿಸ್ತಾ ಇದ್ದಾರೆ. ಹೌದು ಸ್ವಾಮಿ, ಇದು ಬಿಸ್ನೆಸ್. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಜ್ವಾಲಾಮುಖಿ. ಸ್ವಾಗತ. ನೋಡಿ ಸ್ವಾಮಿ, ಕಿರಿಕೀರ್ತಿಗೆ ಪೇಮೆಂಟ್ ಆಗಿರೋದು ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಹಾಗಾಗಿ ಅವಯ್ಯ ಇವತ್ತು ಬಂದಿದೆ, ಅಂದರೆ ನಿನ್ನೆ ಸ್ಪೀಡ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲಲ್ಲಿ ಒಂದು 6 ನಿಮಿಷ ಮಾತಾಡಿದ್ದೇನೆ. ಆ ವೈಂದು ಒಂದು 500 ಜನ ಕೂಡ ನೋಡಿಲ್ಲ. ಈಗ ನಾನೊಂದು ಶೈಲಜಾ ಮೇಡಮ್ ಅವರು ಕಿರಿಕೀರ್ತಿಯ ಬಗ್ಗೆ ಎಷ್ಟು ಹೋಗಿದ್ದಾರೋ, ಎಷ್ಟು ಏನು ಮಾತಾಡಿದ್ದಾರೋ ಅದ್ರ ಬಗ್ಗೆ ಆ ವಿಡಿಯೋ ಆಗ್ತೇನೆ. ದಯವಿಟ್ಟು ನೋಡಿ. ಅಟ್ಲೀಸ್ಟ್ ಈ ವಿಡಿಯೋ ಕಿರಿಕೀರ್ತಿಗೆ ಮುಟ್ಟೋವರೆಗೂ ಶೇರ್ ಮಾಡಿ. ದಯವಿಟ್ಟು ಸತ್ಯದ ಪರ ನಿಂತವರಿಗೆ ಸಪೋರ್ಟ್ ಮಾಡಿ. ಜಸ್ಟಿಸ್ ಫಾರ್ ಸೌಜನ್ಯ ವಿಡಿಯೋ ಆಗ್ತಾಯಿದೆ, ದಯವಿಟ್ಟು ನೋಡಿ. ಮ್ಯಾಕ್ಸಿಮಮ್ ಒಂದು 500ಕ್ಕಿಂತ ಜಾಸ್ತಿ ಆದರೆ ಕಿರಿಕೀರ್ತಿಗಿಂತ ನಾವು ಮೇಲಿದ್ದಂಗೆ. ಅವರು ಕಾಮನನ ಪರವಾಗಿದ್ದಾರೆ, ನಾವು ಸತ್ಯದ ಪರವಾಗಿದ್ದೇವೆ. ನಮಸ್ಕಾರ. ದಯವಿಟ್ಟು ವಿಡಿಯೋ ನೋಡಿ. ಯಾರು ವಿಡಿಯೋ ಮಾಡಿ ಜಗತ್ತನ್ನ ನಂಬಿಸಿದ್ರು, ತದನಂತರ ವಿಡಿಯೋಕ್ಕೆ ಪೂರಕವಾಗಿ ಒಂದಷ್ಟು ಜನ ಹೋರಾಟಗಾರರು ಅಂತ ಕರೆಸಿಕೊಳ್ಳುವವರು ಏನೇನು ಸುಳ್ಳುಗಳನ್ನ ಹೇಳಿದ್ರು, ಮತ್ತೊಂದಿಷ್ಟು ಯೂಟ್ಯೂಬರ್ಗಳು ಅವರಿಗೆ ಬೇಕಾದ ಹಾಗೆ ವರದಿಗಳನ್ನ ಮಾಡ್ತಾ ಹೋದ್ರು. ಇದೆಲ್ಲದರ ವಿರುದ್ಧವಾಗಿ ತೊಡೆತಟ್ಟಿ ಗಟ್ಟಿಯಾಗಿ ನಿಂತುಕೊಂಡು ಅವರನ್ನ ಎದುರಿಸಿ ಅದೆಲ್ಲ ಸತ್ಯ ಬೇರೆನೇ ಇದೆ ಅನ್ನೋದನ್ನ ಅರ್ಥ ಮಾಡಿಸಿ ಜಗತ್ತಿಗೆ ನಮ್ಮಂತ ಸ್ನೇಹಿತರೆ, ನಾವೆಲ್ಲ ಇವತ್ತು ಖುಷಿ ಪಡ್ಬೇಕಾಗಿರೋ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಅಣ್ಣ ಹಿಂಗ್ ಕೈ ಬಿಸಿದಲ್ಲ ತೊಡೆ ತಟ್ಟಕ್ಕೆ, ಅವಾಗ ಕೈಯಲ್ಲಿರೋ ಯಾವುದೇ ಮೂಳೆ ಡಿಸ್ಲೊಕೇಟ್ ಆಗ್ಲಿಲ್ಲ. ಎಲ್ಲ ಅದೃಷ್ಟವಶಾತ್ ಆ ಭಗವಂತನ ಕೃಪೆಯಿಂದ ಕೈ ಕ್ಷೇಮವಾಗಿದೆ, ತೊಡೆ ಕೂಡ ಸಿಕ್ಕಾಪಟ್ಟೆ ಕ್ಷೇಮವಾಗಿದೆ. ಯಾಕಂದ್ರೆ ಅಣ್ಣ ಒಡ್ಕೊಳ್ಳಿಲ್ಲ, ಬರೀ ಈ ತರ ನಾವು ತೊಡೆ ತಟ್ಟಿದ್ವಿ ಹೋರಾಟಗಾರರ ವಿರುದ್ಧ ಅಂತ ಹೇಳಿರೋದಷ್ಟೇ, ಸ್ಟೇಟ್ಮೆಂಟ್ ಅಷ್ಟೇ. ಯಾರು ಏನು ಗಾಬರಿ ಆಗ್ಬೇಡಿ, ಮುಗಿ ಬೀಳ್ಬೇಡಿ. ಅಣ್ಣನ ಬೇರೆ ಬಿಗ್ ಬಾಸ್ ವಿಡಿಯೋಸ್ ಎಲ್ಲ ಬರ್ತಾ ಇದೆ, ಅದರ ವಿಶ್ಲೇಷಣೆಯನ್ನ ನೀವೆಲ್ಲ ನೋಡ್ಬೋದು. ಅಣ್ಣನಿಗೆ ಇಷ್ಟೇ ಫೀಲಿಂಗು. ಏನಂದ್ರೆ ನಮ್ಮಣ್ಣ ಏನ್ ಅನ್ಕೊಂತಾರೆ ಅಂದ್ರೆ, ಇದೊಂದು ಮಾತಿದೆ ಅಲ್ಲ, ಏಜು ಬರೀ ಏನು, ಏಜ್ ಇಸ್ ಜಸ್ಟ್ ಎ ನಂಬರ್, ಆದ್ರೆ ನಮ್ಮ ಮನಸ್ಸಿಗೆ ಯಾವತ್ತು ಏಜ್ ಆಗಲ್ಲ ಅಂತ. ಹಂಗೆ ಅಣ್ಣನು ಅನ್ಕೊಂಡಿದ್ದಾರೆ, ಬಾಡಿ ಎಲ್ಲ ಸುಮ್ನೆ, ನಮ್ಮ ಕಲ್ಪನೆನೇ ಅದಕ್ಕಿಂತ ದೊಡ್ಡದು ಅಂತ. ಈಗ ಗಿರೀಶ್ ಮಟ್ಟಣ್ಣನವರನ್ನ ಅವರು ಸರಿಯಾಗಿ ಹಿಂಗ್ ನೋಡಿದ್ರೆ, ಅವರು ಒಬ್ರು ಪೊಲೀಸ್ ಆಫೀಸರ್ ಆಗಿದ್ದವರು. ಅವ್ರನ್ನ ನೋಡಿದ್ರೆ, ನಮ್ ಕಿರಿಕೀರ್ತಿ ನೋಡಿದ್ರೆ, ನಮ್ ಕಿರಿಕೀರ್ತಿ ಅದೇನದು, ಅವರೆಲ್ಲ ಒಂದು ಹೈಟಾ, ಅವರೆಲ್ಲ ಒಂದು ವೆಯ್ಟಾ, ನಾನ್ ಹೆಂಗಿದೀನಿ, ನಾನೊಂದು 6 ಫೀಟ್ ಇದೀನಿ, ನಾನು ಫುಲ್ ಬಿಲ್ಟಪ್, ನಾನು ಹಾಗೆ ಒಂದು 6 ಪ್ಯಾಕ್ಸ್ ಇಟ್ಕೊಂಡು ಫುಲ್ ಮಸಲ್ಸ್ ಇಟ್ಕೊಂಡಿದೀನಿ ಅನ್ನೋ ಫೀಲಿಂಗ್ ಅಲ್ಲಿ ಆ ತರ ಹೇಳಿದಾರಷ್ಟೇ. ಇಟ್ಸ್ ಜಸ್ಟ್ ಎ ಬಾಡಿ. ಆದ್ರೆ ಅವರ ಮನಸ್ಸೊಳಗೆ ಅವರು ದಷ್ಟ ಪುಷ್ಟವಾಗಿದ್ದಾರೆ, 6 ಪ್ಯಾಕ್ಸ್ ಆಗಿದ್ದಾರೆ ಅನ್ನೋ ಫೀಲಿಂಗ್ ಅಲ್ಲಿ ನಾನು ತೊಡೆ ತಟ್ಟಿದೀನಿ ಹೋರಾಟಗಾರರ ವಿರುದ್ಧ ಅಂತ ಹೇಳಿದ್ದಾರೆ. ಅವ್ರು ಸರಿಯಾಗಿ ನಮ್ಮ ಇವರನ್ನು ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರನ್ನು ಕೂಡ ನೋಡ್ಲಿಲ್ಲ, ಸೈಡಲ್ಲಿ ಫೋಟೋಸ್ ಹಾಕೊಂಡಿದ್ದಾರೆ ಅಷ್ಟೇ, ಪಾಪ ಸರಿಯಾಗಿ ನೋಡ್ಲಿಲ್ಲ. ಏನೋ ಹೇಳ್ಬಿಡಿದಾರೆ ಬಿಡಿ, ಅದೇನೇ ಇರ್ಲಿ, ಅವ್ರ ಕೈಗೇನು ಆಗ್ಲಿಲ್ವಲ್ಲ ಗಟ್ಟಿಯಾಗಿ ಹಿಂಗ್ ಬೀಸಿದಾಗ ಅನ್ನೋದೇ ಇವತ್ತಿನ ನಮಗೆ ನಿಟ್ಟುಸಿರು ಬಿಡುವಷ್ಟು ನೆಮ್ಮದಿ ಕೊಟ್ಟಿರೋವಂಥದ್ದು. ಯಾಕಂದ್ರೆ ಅಣ್ಣ ಇರಬೇಕು, ಎಲ್ಲಾದ್ರೂ ಅತ್ಯಾಚಾರಿಗಳಿದ್ದು ಬಂದು ಅತ್ಯಾಚಾರ ಮಾಡಿದಾಗ ಅಣ್ಣ ಹೇಳ್ಬೇಕನ್ನೋ ಅದೊಂದು ಪವಿತ್ರವಾದ ಘಟನೆ. ಅವರು ಪವಿತ್ರವಾಗಿ ಸತ್ತು ಸ್ವರ್ಗದಲ್ಲಿದ್ದಾರೆ ಅಂತ ಹೇಳಲಿಕ್ಕೆ ನಮ್ಗೆ ಅಣ್ಣ ಬೇಕಾಗತ್ತೆ. ಇಲ್ಲ ಅಂತಂದ್ರೆ ನ್ಯಾಯ ಯಾರಿಗೆ ಕೊಡ್ಸೋದು ಹಿಂದೂ ಹೆಣ್ಮಕ್ಳಿಗೆ? ಕಿರಿಕೀರ್ತಿ ಅಣ್ಣ ಏನಾದ್ರು ಗಟ್ಟಿಯಾಗಿ ಕೈ ಬೀಸಿ ಕೈಗೆ ಡಿಸ್ಲೊಕೇಟ್ ಆಗೋಗ್ಬಿಟ್ರೆ, ನಾವು ನೋಡಿ ಅವರು ಸಣ್ಣಕ್ಕಿದ್ದಾರೆ ಅಥವಾ ಅವರು ಪಾಪ ಮಾಲ್ ನ್ಯೂಟ್ರಿಷಿಯಸ್ ಕಿಡ್ ತರ ಇದ್ದಾರೆ, ಹಂಗೆಲ್ಲ ನಾವ್ ಹೇಳೋದೇ ಇಲ್ಲ. ಯಾಕೆಂದ್ರೆ ನಮಗೆ ಅಣ್ಣನ ಮೈಂಡ್ ಅಲ್ಲಿರುವ ಆ ಶಕ್ತಿ, ಆ ಮನಸ್ಸಲ್ಲಿರುವ ದೃಢ ನಿರ್ಧಾರ ಇದೆಯಲ್ಲ, ಅದು ನಮ್ಗೆ ಬಹಳ ಮುಖ್ಯ ಆಗತ್ತೆ. ಯಾವತ್ತೇ ಆಗ್ಲಿ ಒಂದು ವ್ಯಕ್ತಿ ಜೀವನದಲ್ಲಿ ಉನ್ನತ ಮಟ್ಟಕ್ಕೆ ಹೋಗ್ಬೇಕು ಅಂದ್ರೆ ಈ ರೀತಿಯಾದ ಹೋರಾಟಗಾರರು ಬೇಕು. ಅದರಲ್ಲೂ ಒಂದು ಹೆಣ್ಮಗಳಿಗೆ ಏನಾದ್ರೂ ಅನ್ಯಾಯ ಆದಾಗ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ಆದ್ರೆ ಈ ರೀತಿಯಾದ ಕಿರಿಕೀರ್ತಿ ಅಂತವ್ರು ಬೇಕಾಗತ್ತೆ. ಅವ್ರು ಹೇಳ್ತಾರೆ, AI ವಿಡಿಯೋ ಮಾಡಿದ್ರು, ಎಲ್ರು ಈಗ ಅವ್ರವರೇ ಬಂದ್ಬಿಟ್ಟು ತಪ್ಪನ್ನು ಒಪ್ಕೊಳ್ತಾ ಇದ್ದಾರೆ. ಇದನ್ನೆಲ್ಲ ಯಾಕೆ ಹೇಳಿದ್ರು ಕಿರಿಕೀರ್ತಿ ಅಣ್ಣವರು ಅಂತ ಗಮನಿಸಿದ್ರೆ, ಆ ವಿಡಿಯೋವನ್ನು ಸಂಪೂರ್ಣವಾಗಿ 6.5 ನಿಮಿಷ ಏನೋ ಇದೆ, ಆ ವಿಡಿಯೋ ಸಂಪೂರ್ಣವಾಗಿ ಗಮನಿಸಿದ್ರೆ ಅದ್ರಲ್ಲಿ ಹೇಳ್ತಾರೆ, ಚಿನ್ನಯ್ಯನ ಜೊತೆಯಲ್ಲಿದ್ದಂಥವ್ರು, ಅವತ್ತಿದ್ದ ವಕೀಲರೆಲ್ಲ ಎಲ್ಲಿ ಹೋದ್ರಿ ನೀವು? ಚಿನ್ನಯ್ಯನಿಗೆ ಯಾಕೆ ಬೇಲ್ ಕೊಡಿಸ್ಲಿಲ್ಲ? ಇವತ್ತು ಬೇಲ್ ಸಿಕ್ಕಿದ್ರು ಯಾಕೆ ಅವರಿಗೆ ಒಂದು ಶ್ಯೂರಿಟಿ ಕೊಡ್ಲಿಕ್ಕೆ ಜನ ಇಲ್ಲ ಅಂತ ಹೇಳಿ ಚಿನ್ನಯ್ಯನ ಪರವಾಗಿ ಧ್ವನಿ ಎತ್ತಿರುವಂತಹ ಮಹಾನ್ ತ್ಯಾಗಮಯಿ, ಏನು ಕರುಣಾಮಯಿ ನಮ್ಮ ಕಿರಿಕೀರ್ತಿ ಅಣ್ಣನವರು.
ನಗ್ಬಾರ್ದು, ಸುಮ್ಮನೆ ಸೀರಿಯಸ್ ಆಗಿ ಕೇಳಿಸ್ಕೋಬೇಕು. ಅಣ್ಣನ ಬಗ್ಗೆ ಹೇಳುವಾಗ ಸುಮ್ಮನೆ ನಗೋದು, ಅಣ್ಣ ಕೈ ಬೀಸಿದಾಗ ಕೈ ಗಾಳಿಯಲ್ಲಿ ಹೋಯ್ತು ಅಂತ ಹೇಳಿ ನಗೋದು, ಇದೆಲ್ಲ ಮಾಡಬಾರ್ದು. ನಾನು ಸ್ವಲ್ಪ ನಗಾಡಿದ್ದೇನೆ, ಅದೆಲ್ಲ ಸೆಕೆಂಡ್ರಿ. ಆದ್ರೆ ಸೀರಿಯಸ್ ಆಗಿ ಕೇಳಿಸ್ಕೋಬೇಕಾಯ್ತಾ? ಯಾಕೆಂದ್ರೆ ಅಣ್ಣನ ಡೆಡಿಕೇಶನ್ ನೋಡಿ, ಅತ್ಯಾಚಾರಿಗಳ ಪರ ಇರಬೇಕು ಅನ್ನುವಂತಹ ಡೆಡಿಕೇಶನಿಗೆ ನಾವು ಮೆಚ್ಕೊಳ್ಳೇಬೇಕು. ಆದ್ರೆ ಅಣ್ಣನ್ಗೊಂದು ಚಿಕ್ಕ ಅಡ್ವೈಸ್ ಮಾಡೋಣ ನಾವೆಲ್ಲ. ಅಣ್ಣ ನೀವು ಅದೇ ಕೆಲಸ ಮಾಡಿ, ಆದ್ರೆ ನೀವು ಸ್ವಲ್ಪ ಅದನ್ನ ಸಾಫ್ಟ್ ಆಗಿ ಹೇಳಕ್ ಟ್ರೈ ಮಾಡಿ. ನೋಡಿ ಇವರೆಲ್ಲ ಬಂದು ಈ ರೀತಿಯಾಗಿ ಮಾಡಿದಾರಲ್ಲ ಅಂತ ಹೇಳಿ ಪರವಾಗಿಲ್ಲ. ಆದ್ರೆ ತೊಡೆ ತಟ್ಟಿ ನಿಂತ್ಕೊಂಡ್ವಿ ನಮ್ಮಂತವ್ರು ಅಂತ ಹೇಳಿ ನೀವು ಫೀಲ್ ಮಾಡುವಾಗ ಏನೋ ಒಂದು 6 ಪ್ಯಾಕ್ ಇದ್ದಂಗೆ ಫೀಲ್ ಮಾಡ್ತೀರಾ. ಆದ್ರೆ ನೋಡಕ್ ಸಿಕ್ಕಾಪಟ್ಟೆ ಕಾಮಿಡಿಯಾಗಿ ಅನ್ಸುತ್ತೆ ಅಣ್ಣ. ಅದೆಷ್ಟು ಸತಿ ಬರೀ ಆ 30 ಸೆಕೆಂಡ್ಸ್ ನೋಡಿ ನಗಾಡಿದೀನಿ ಅಂತ ನನಗೆ ಗೊತ್ತಿಲ್ಲ. ಈಗ ನಿಮ್ಗೂ ಕೊಡ್ತಾ ಇದ್ದೀನಿ ಸ್ನೇಹಿತರೆ, ನೀವು ನಗಬೇಡಿ ಆಯ್ತಾ. ನಾನೇನೋ ಚಿಕ್ಕ ಹುಡುಗಿ ಅಥವಾ ಏನೋ ನನಗೆ ಪ್ರಬುದ್ಧತೆ ಇಲ್ಲ, ನಗಾಡ್ಬಿಟ್ಟಿದೀನಿ. ನೀವ್ ಯಾರು ನಗಬಾರ್ದು ನೋಡಿ. ಸರಿ, ಸೀರಿಯಸ್ ಆಗಿ ವಿಚಾರಕ್ಕೆ ಬಂದ್ಬಿಡೋಣ. ಚಿನ್ನಯ್ಯನಿಗೆ ಯಾಕೆ ಯಾರೂ ಶ್ಯೂರಿಟಿ ಕೊಡ್ತಾ ಇಲ್ಲ ಅಂತ ಹೇಳಿದ್ರೆ, ಚಿನ್ನಯ್ಯ ಮೊದಲು ಬಂದು 183 ಸ್ಟೇಟ್ಮೆಂಟ್ ಏನ್ ಕೊಟ್ರು, ಆ ಸ್ಟೇಟ್ಮೆಂಟ್ ಅಲ್ಲಿ ಕೊಟ್ಟ ಸ್ಟೇಟ್ಮೆಂಟ್ಸ್ ಅನ್ನ ತಿರುಚಿ ಬೇರೆ ಸ್ಟೇಟ್ಮೆಂಟ್ಸ್ ಅನ್ನ ಕೊಟ್ಟಿದ್ದಾರೆ. ಅದು ಯಾರು ಕೊಡಿಸಿದ್ರು ಅವರು, ಅಂದ್ರೆ ನಿಮಗ್ ಗೊತ್ತಿದ್ರೆ ನಮ್ಮ ಕೀರ್ತಿ ಅಣ್ಣನವ್ರಿಗೆಲ್ಲ ಇನ್ಫಾರ್ಮೇಶನ್ ಇರುತ್ತೆ. ಯಾರು ಅವರು ಆ ರೀತಿಯಾಗಿ ತಿರುಚಿ ಸ್ಟೇಟ್ಮೆಂಟ್ ಅನ್ನ ತದ್ವಿರುದ್ಧವಾಗಿ ಇನ್ನೊಂದು 183 ಸ್ಟೇಟ್ಮೆಂಟ್ ಅನ್ನ ಕೊಡುವಾಗೆ ಮಾಡಿದ್ದಾರೆ, ಅವರು ಕೊಡ್ಬೇಕು ಶ್ಯೂರಿಟಿಯನ್ನ. ಫಸ್ಟ್ ಕೊಟ್ಟ ಸ್ಟೇಟ್ಮೆಂಟಿಗೂ ಈ ಸ್ಟೇಟ್ಮೆಂಟಿಗೂ ತದ್ವಿರುದ್ಧ ಇರುವಾಗ ಯಾಕೆ ಯಾರೋ ಹೋಗ್ಬಿಟ್ಟು ಅವ್ರಿಗೊಂದು ಸಹಕಾರ ಕೊಡ್ತಾರೆ? ಅವ್ರು ಯಾಕೆ ಮತ್ತೆ ಬುರುಡೆ ಇಟ್ಕೊಂಡು ಬರ್ಬೇಕು? ಬುರುಡೆ ಇಟ್ಕೊಂಡು ಬನ್ನಿ ಅಂತ ಯಾರಾದ್ರೂ ಕರೆದಿದ್ರ ಅವರನ್ನ? ಬುರುಡೆ ತಗೊಂಡು ಬನ್ನಿ ನೀವು ಬಂದು ಈ ರೀತಿಯಾಗಿ ವಕೀಲರನ್ನ ಭೇಟಿ ಮಾಡಿ ಆ ನಂತರ ನೀವು ವಾಪಸ್ SITಗೆ ಹೋಗ್ಬಿಟ್ಟು ಸುಳ್ಳು ಹೇಳಿ ಅಂತ ಯಾರಾದ್ರೂ ಹೇಳ್ಕೊಟ್ಟಿದ್ರಾ? ಅದೆಲ್ಲ ನಮಗ್ ಗೊತ್ತಿಲ್ಲ. ಸೊ ನಾವು ಇದ್ರ ಚಿನ್ನಯ್ಯನ ಪರ ಯಾವತ್ತೂ ನಾವು ಮಾತಾಡಿಲ್ಲ, ನಾನಂತೂ ಮಾತಾಡಿಲ್ಲ. ನಾನು ಹೇಳೋದು ಈಗ್ಲೂ ಅವರು ಒಬ್ರು ಅಕ್ಯೂಸ್ಡ್, ಚಿನ್ನಯ್ಯ ಒಬ್ಬ ಅಕ್ಯೂಸ್ಡ್, ಆರೋಪಿ. ಯಾಕಂದ್ರೆ ಒಂದು ತಲೆ ಬುರುಡೆಯನ್ನ ತಗೊಂಡು ಬಂದಿದ್ದಾರೆ. ಈ ಬುರುಡೆಯನ್ನ ಅಂದ್ರೆ ಈ ಬುರುಡೆಯ ಮೇಲಿದ್ದ ಏನು ಮನುಷ್ಯನನ್ನ ನಾನೇ ಊತಾಕಿದ್ದು ಅಂತ ಹೇಳಿ ಬುರುಡೆಯನ್ನ ತಗೊಂಡು ಬಂದಿದ್ದವ್ರೆ. ಈ ತರ ನಾನು 100 ಊತಾಕಿದ್ದೀನಿ ಅಂತ ಹೇಳಿರೋದು ಅವರೇ. ಸೊ ಅವರೇ ಅದಕ್ಕೆ ರೆಸ್ಪಾನ್ಸಿಬಲ್. ನೀವ್ ಯಾಕೆ ಮುಸಲೆ ಕಣ್ಣೀರ್ ಹಾಕ್ತಾ ಇದ್ದೀರಾ ಕೀರ್ತಿ ಅವರೇ? ವಾಟ್ ಈಸ್ ಯುವರ್ ರೆಸ್ಪಾನ್ಸಿಬಿಲಿಟಿ? ಚಿನ್ನಯ್ಯ ಏನಾದ್ರು ಒಬ್ರು ವಿಕ್ಟಿಮಾ? ನೀವು ಕಣ್ಣೀರ್ ಹಾಕ್ಬೇಕಾಗಿದ್ದಿದ್ ಯಾರ ಪರವಾಗಿ? ಅಲ್ಲಿ ಅನ್ಯಾಯಕ್ಕೆ ಒಳಗಾದ ಸೌಜನ್ಯನ ಪರವಾಗಿ. ನೀವ್ ಯಾಕೆ ಈಗ ಕಣ್ಣೀರ್ ಹಾಕ್ತಾ ಇದ್ದೀರಿ? ಹೋರಾಟಗಾರರಿಗೆ ಯಾಕೆ ನೀವ್ ಹೇಳ್ತಾ ಇದ್ದೀರಿ ಶ್ಯೂರಿಟಿ ಕೊಟ್ಟು ಒಬ್ಬ ಆರೋಪಿಯನ್ನ ಹೊರಗಡೆ ಕಟ್ಕೊಂಡ್ ಬನ್ನಿ ಅಂತ? ಅದು ಅವರ ರೆಸ್ಪಾನ್ಸಿಬಿಲಿಟಿನೇ ಅಲ್ಲ. ಮತ್ತೆ ಅವ್ರ ವಿರುದ್ಧ ನೀವ್ ಯಾಕೆ ತೊಡೆ ತಟ್ತೀರಿ ಚಿನ್ನಯ್ಯನ ಪರವಾಗಿ? ಚಿನ್ನಯ್ಯ ವಾಪಸ್ ಉಲ್ಟಾ ಹೊಡೆದ್ರೆ, ಚಿನ್ನಯ್ಯನ್ ನೋಡಿದ್ರೆ ಮತ್ತೆ ರಾತ್ರಿಯಲ್ಲಿ ನೀವು ಬೆಡ್ಶೀಟ್ ಹೊತ್ಕೊಂಡ್ ಮಲ್ಕೋಬೇಕಾಗತ್ತೆ. ಹಂಗಿದೆ ದಡುತಿ, ಒಂದು ದೊಡ್ಡ ಒಂದು ದೇಹ, ವೆಲ್ ಬಿಲ್ಟ್ ಮ್ಯಾನ್ ಚಿನ್ನಯ್ಯ. ಅದಕ್ಕೆ ಅವರನ್ನ ಆ ಕೆಲ್ಸಕ್ಕೆ ಇಟ್ಕೊಂಡಿದ್ದು, ಹೆಣಗಳನ್ನ ಊತಾಕೋ ಕೆಲ್ಸಕ್ಕೆ. ನೀವು ನೋಡಿದ್ರೆ ಅವರು ಪರವಾಗಿ ಮಾತಾಡ್ತಾ ಇದ್ದೀರಾ, ನಾಳೆ ದಿನ ಅವರು ನಿಮ್ ವಿರುದ್ಧ ಮಾತಾಡಿದ್ರೆ ಕಷ್ಟ ಆಗ್ಬೋದು. ಸೊ ಬಿ ಅವೇರ್ ಆಫ್ ದಿಸ್ ಮಿಸ್ಟರ್ ಕೀರ್ತಿ. ನಿಮ್ಮ ಎಂಟರ್ಟೈನ್ಮೆಂಟ್ ನಮಗ್ ಬೇಕು ಆಯ್ತಾ? ತೊಡೆ ತಟ್ಟೋ ಮೊದಲು ಸ್ವಲ್ಪ ಜಾಗ್ರತೆ ಮಾಡಿ ಆಯ್ತಾ? ಕೈಯಲ್ಲಿ ಮಸಲ್ಸ್ ಇಲ್ಲ, ಕಾಲು ನಾವು ನೋಡಿಲ್ಲ, ಯಾಕಂದ್ರೆ ನಿಮ್ಮನ್ನ ನಾವ್ ಯಾವಾಗ್ಲೂ ಇಷ್ಟಕ್ಕೆ ನೋಡುವಂತದ್ದು. ಸೊ ನಮಗ್ ಗೊತ್ತಿಲ್ಲ ನೀವು ಏನಾದ್ರು ಲೋವರ್ ಬಾಡಿ ಮಾತ್ರ ಬಿಲ್ಡ್ ಮಾಡಿ ಇಟ್ಟಿದ್ದೀರಾ ಅಂತ. ಸೊ ನಮಗ್ ಗೊತ್ತಿಲ್ಲ, ನಾವು ನೋಡಿಲ್ಲ. ಸೊ ಅದಕ್ಕೆ ನೀವೇನ್ ಮಾಡ್ಬೇಕು ಅಂತಂದ್ರೆ, ಇನ್ನು ಮುಂದೆ ಆರಾಮಾಗಿ ಮಾತಾಡಿ, ಚೆನ್ನಾಗಿ ಹೇಳಿ. ನ್ಯೂಸ್ ಅನ್ನ ನ್ಯೂಸ್ ತರ ಹೇಳಿ. ಒಳ್ಳೆ ಕನ್ನಡ ಬರುತ್ತೆ. ಪತ್ರಕರ್ತರು, ಖ್ಯಾತ ಪತ್ರಕರ್ತರು ತಾವು. ನಾನು ತೊಡೆ ತಡ್ತೀನಿ, ಭುಜ ತಡ್ತೀನಿ, ಇವೆಲ್ಲ ಯಾಕೆ ನಿಮಗೆ? ಆರಾಮಾಗಿ ಮಾತಾಡಿ. ನೋಡಿ ಸ್ನೇಹಿತರೆ, ಇಲ್ಲಿ ಈ ತರ ಆಗಿದೆ, ಆ ತರ ಆಗಿದೆ ಹೇಳಿ, ನ್ಯೂಸ್ ಹೇಳಿ. ಬುರುಡೆ ಸಿಕ್ಕೇ ಇಲ್ಲ, ಚಿನ್ನಯ್ಯನ್ಗೆ ಅನ್ಯಾಯ ಆಗೋಗ್ಬಿಟ್ಟಿದೆ, ಪಾಪ ಅವ್ರ ಹೆಂಡ್ತೀರ್ ಇಬ್ರು ಅಳ್ತಾ ಇದಾರೆ, ಚಿನ್ನಯ್ಯನ್ ಮಾತಾಡಿಸ್ತಾ ಇಲ್ಲ. ನ್ಯೂಸ್ ತರ ಹೋದ್ರಿ. ನಿಮ್ಗೆ ಯಾಕೆ ಈ ತೊಡೆ ತಟ್ಟೋ ಕೆಲ್ಸ ಇಲ್ಲ? ಏನಾದ್ರು ರೌಡಿಸಮ್ ಮಾಡ್ಬೇಕು ಅಂತ ಏನಾದ್ರು ಆಸೆ ಇದೆಯಾ ಹೇಗೆ? ಸೊ ಎನಿವೇಸ್ ಫ್ರೆಂಡ್ಸ್, ನಮ್ಮ ಕೀರ್ತಿ ಅವರಿಗೆ ಸ್ವಲ್ಪ ಗುಣಗಾನ ಮಾಡಿದೀವಿ. ಯಾರು ನಗಬೇಡಿ, ವಿಡಿಯೋ ನೋಡಿ ಪದೇ ಪದೇ ನೋಡ್ಬೇಡಿ ಆಯ್ತಾ? ನೀವು ಇಡೀ ದಿನ ನಗ್ತಾ ಇರ್ತೀರಾ. ಯಾರಾದ್ರೂ BP ಮಾತ್ರ ಏನಾದ್ರು ತಗೋತಾ ಇದ್ರೆ ಮಾತ್ರ ನಿಲ್ಲಿಸ್ಬಿಡ್ಬೋದು, ಅಷ್ಟು ನಗು ಬರುತ್ತೆ ಅದನ್ನ ನೋಡಿದ್ರೆ ಮಾತ್ರ. ಅಲ್ಲ, ನಮ್ಮ ಏನು ಭಗವಂತ ನಮಗ್ ಕೊಟ್ಟಿರ್ತಾನೆ,
ಅದನ್ನ ನಾವು ಎಷ್ಟು ಪ್ಲೆಸೆಂಟ್ ಆಗಿ ಇಟ್ಕೋಬೇಕು ಅಷ್ಟು ಪ್ಲೆಸೆಂಟ್ ಆಗಿ ಇಟ್ಕೋಬೇಕು. ಎದುರುಗಡೆ ಇರೋನ್ಗೆ ಅವ್ರು ನೋಡಿ ನಮ್ಮನ್ನ ನಗೋ ತರ ನಾವು ಬಿಹೇವ್ ಮಾಡಬಾರ್ದು. ನಮ್ಮ ಭಾಷೆ ಇರ್ಬೋದು, ನಮ್ಮ ನಡವಳಿಕೆ ಇರ್ಬೋದು, ಹಾಗೂ ನಮ್ಮ ಏನ್ ಹೇಳ್ತಾರೆ ರೀತಿ ನೀತಿಗಳೇನಿದೆ ಅದರ ಲಿಮಿಟ್ಸ್ ಅಲ್ಲಿ ನಾವಿರ್ಬೇಕು. ಸೊ ಇದೆಲ್ಲಾನು ನಾವು ಕಿರಿಕೀರ್ತಿ ಅಣ್ಣನವ್ರಿಗೆ ಹೇಳ್ಕೊಡ್ಬೇಕಾಗತ್ತೆ. ಕೆಲವೊಂದ್ ಸಮಯ ಗೊತ್ತಾಗಲ್ಲ. ನಮ್ಮ ಹಿಂದೂ ಹೆಣ್ಮಕ್ಕಳ ಪರ ಹೋರಾಟಗಾರರವರು, ನಮ್ಮ ಅಣ್ಣ ಏನೇ ಆಗ್ಲಿ ಅತ್ಯಾಚಾರ ಆದಾಗ ಮುಂದೆ ಬಂದು ನಿಂತ್ಕೊಳ್ತಾರೆ. ಸತ್ತು ಪವಿತ್ರವಾಗಿ ಸ್ವರ್ಗಕ್ಕೆ ಸೇರಿದ ಎಲ್ಲಾ ಹೆಣ್ಮಕ್ಳಿಗೆ ಶುಭ ಕೋರೋ ನಮ್ಮ ಅಣ್ಣನಿಗೋಸ್ಕರ ಈ ವಿಡಿಯೋ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಅಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಶೈಲಜಾ ಅಮರ್ನಾಥ್. ಥ್ಯಾಂಕ್ ಯು ಫ್ರೆಂಡ್ಸ್.